ಹಾಯ್, ನಮಸ್ಕಾರ ಎಲ್ರಿಗೂ. ಈಗಷ್ಟೇ ಅನಿರೀಕ್ಷಿತ ಅತಿಥಿಗಳು ಮೂವಿಯ ನೀ ಬಂದ ಘಳಿಗೆ ಎದೆ ಜಲ್ಲಂತು ಅನ್ನೋ ಸಾಂಗ್ ನ ರಿಲೀಸ್ ಮಾಡಿದೀವಿ. ತುಂಬಾ ಖುಷಿ ಆಯ್ತು ಹಾಡು ಕೇಳಿದಾಗ. ಹಾಡಲ್ಲಿ ಲಿರಿಕ್ಸ್ ಅಲ್ಲಿ ಸಾಲುಗಳು ಕನ್ನಡದಲ್ಲಿ ಎಲ್ಲಾ ಸಾಲುಗಳು ಎಲ್ಲ ಕಡೆ ಬಳಕೆ ಆಗಿದೆ, ಆದ್ರೆ ಅದನ್ನ ಬೇರೆ ರೀತಿ ಹೆಂಗೆ ಹೇಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ನನಗೆ ಇಷ್ಟ ಆಗಿದ್ದು ಲೈನ್ಗಳು ಅಂದ್ರೆ, ಕನಸು ಮೊಗ್ಗಾಗಿತ್ತು, ನೀನ್ ಬಂದ್ಮೇಲೆ ಹೂ ಅರಳಿತು, ಆಮೇಲೆ ಆ ಕನ್ಸು ಯಾವುದು ಅಂತ ಗೊತ್ತಾಗಿದ್ದು ಅದ್ ನೀನೆ ಅಂತ ಬರೀತಾರೋ ಅಂತ. ಖುಷಿ ಆಯ್ತು. ಮನೋಜ್ ಅವರು ತುಂಬಾ ಚೆನ್ನಾಗಿ ಲಿರಿಕ್ಸ್ ಬರೆದಿದ್ದಾರೆ, ಜೊತೆಗೆ ಡೈರೆಕ್ಷನ್ ಚೆನ್ನಾಗಿದೆ. ಹರ್ಷಿಕಾ ಮತ್ತೆ ರಜತ್ ಅವರು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ತುಂಬಾ ಸೂದಿಂಗ್ ಆಗಿದೆ ಸಾಂಗು, ತುಂಬಾ ಖುಷಿ ಆಯ್ತು ಕೇಳಿ. ಸಾಂಗ್ ಸಿಕ್ಕಾಬಟ್ಟೆ ಫ್ರೆಶ್ ಫೀಲ್ ಅನ್ಸ್ತು. ಈಗ ಯಾವ್ದಾದ್ರು ಒಂದು ಸಾಂಗ್ ನಾವು ಆಡಿಯೋ ಕೇಳ್ದು ಅಂತಂದ್ರೆ ನಮ್ದೇ ಒಂದು ಇಮ್ಯಾಜಿನೇಷನ್ ಇರುತ್ತಲ್ವಾ. ಸೊ ನನ್ಗೆ ಈ ಸಾಂಗ್ ಕೇಳಿದಾಗ ನನ್ಗೆ ಹೇಗೆ ಅನ್ನಿಸ್ತು ಅದೇ ತರ, ಅಂದ್ರೆ ಫ್ರೆಶ್ ಫೀಲ್ ಆಗಿದೆ. ನೇಚರ್ ಮಧ್ಯೆ ಓಡಾಡ್ತಾ ಇವರಿಬ್ರು ಫೀಲಿಂಗ್ಸ್, ಹೀರೋ ಹೀರೋಯಿನ್ ಎಕ್ಸ್ಪ್ರೆಷನ್ಸ್ ಅದೆಲ್ಲ ತುಂಬಾ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅಂದ್ರೆ ರಾ ಅಂತ ಅನ್ನಿಸ್ತು. ಅಂದ್ರೆ ನೋಡೋದಕ್ಕೆ ಕೇಳೋದಕ್ಕೆ ಎರಡೂ ತರ ನನಗ್ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ನೀ ಬಂದ ಘಳಿಗೆ ತುಸು ಜೆಲ್ಲಂತೂ ಎದೆಗೆ, ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವಳು ಬಂದ ಘಳಿಗೆ ನನಗೆ ಹೇಗೆ ಅನ್ನಿಸ್ತು ಅಂತ ಹೇಳಕ್ ಮುಂಚೆ ಅವಳಿಗೆ ಹೇಗೆ ಅನ್ನಿಸ್ತು ಅಂತ ಕೇಳ್ಬಿಡೋಣ. ಅವಳು ಹೆಂಗ್ ಹೇಳ್ತಾಳೆ ಹೇಳದ್ಮೇಲೆ ನಾನು ಹೇಳ್ತೀನಿ. ಅದ್ರ ಮೇಲೆ ಪಾಸಿಟಿವ್ ಹೇಳಿದ್ರೆ ಪಾಸಿಟಿವ್, ನೆಗೆಟಿವ್ ಹೇಳಿದ್ರೆ ನೆಗೆಟಿವ್. ಅಷ್ಟೇ ವಿಷಯ. ಸೊ ಇವ್ರು ಫ್ರೆಂಡ್ ಆಗಿ ಪರಿಚಯ ಆಗಿದ್ದಲ್ಲ, ಸ್ವಲ್ಪ ಈಗ ನಮ್ಗೆ ಬುದ್ಧಿ ಹೇಳಿ 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 ನಮಗ್ ಬುದ್ಧಿ ಹೇಳೋರು ಅಂದಾಗ ಸ್ವಲ್ಪ ಅವ್ರ ಕಡೆಗೆ ಗಮನ ಹೋಗುತ್ತಲ್ಲ, ಹಂಗೆ ಅವರು ಸ್ವಲ್ಪ ಬುದ್ಧಿ ಹೇಳಿ 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 ಯಾರಪ್ಪ ಇದು ಸ್ವಲ್ಪ ಮೆಚೂರ್ಡ್ ಪರ್ಸನ್, ಹುಡುಗಾಟ ಇಲ್ಲ ಅಂತ ಆ ತರ ಅವ್ರ ಮೇಲೆ ಸ್ವಲ್ಪ ಗಮನ ಹೋಯ್ತು. ಇಲ್ಲ, ಆಬ್ವಿಯಸ್ಲಿ ನೀ ಬಂದ ಘಳಿಗೆ ತುಸು ಜಲ್ಲಂತೂ ಎದೆಗೆ, ಆಬ್ವಿಯಸ್ಲಿ ಯಾವುದೋ ಹುಡುಗಿನ ಹೊಸದಾಗಿ ನೋಡಿದಾಗ ಅಲ್ಲಿ ಕನೆಕ್ಟ್ ಆಗ್ಬಿಡುತ್ತೆ. ಕಣ್ಣು ನೋಡೋದಕ್ಕಿಂತ ಹೃದಯ ಕನೆಕ್ಟ್ ಆದಾಗ ಅವರೇ ನಮ್ಮ ಬಾಳ ಸಂಗಾತಿ ಅಂತ ಅನ್ಕೋತೀವಲ್ಲ, ಒಂಥರ ಲವ್ ಮ್ಯಾರೇಜ್ ಅನ್ಬೋದು. ನಾವು ಅವ್ರನ್ನೇ ಲವ್ ಮಾಡಿದ್ವಿ, ಲವ್ ಫೇಲ್ಯೂರ್ ಆಯ್ತು, ಅವ್ರನ್ನೇ ಮದುವೆ ಆಗ್ಬಿಟ್ವಿ. ಯಾಕಂದ್ರೆ ಮದುವೆ ಆದ್ಮೇಲೆ ಲವ್ ಕಂಟಿನ್ಯೂ ಆಗಲ್ಲ, ಅದು ಫೇಲ್ಯೂರೇ. ಸೊ ಯಾಕಂದ್ರೆ ಟೈಮ್ ಇರಲ್ಲ, ಬ್ಯೂಟಿಗೆ ನಾವು ಸಂಪಾದನೆ ಮಾಡಿ ಹಾಕ್ಬೇಕು ಅನ್ನೋದು ತುಂಬಾ ದೊಡ್ಡ ಡ್ಯೂಟಿ ಆಗ್ಬಿಡುತ್ತೆ. ವ್ಯಾಲೆಂಟೈನ್ಸ್ ಡೇ ದಿನ ಲವರ್ಸ್ ಎಲ್ಲ ಹುಡುಕ್ತಾ ಇರ್ತಾರೆ ಎಲ್ಲಾ ಲವ್ ಸಾಂಗ್ಸ್ ಗಳನ್ನ ವ್ಯಾಲೆಂಟೈನ್ಸ್ ಡೇಗೂ ಮುಂಚೆಯಿಂದಾನೆ. ಸೊ ಈಗ ನಿಮ್ಗೆ ಆಡ್ ಆನ್ ಇನ್ನೊಂದು, ಈ ಹಾಡ್ಗೂ ನೀವು ಆರಾಮಾಗಿ ರೀಲ್ಸ್ ಮಾಡ್ಬೋದು, ನಿಮ್ ಫೋಟೋಸ್ ಗಳೆಲ್ಲ ಹಾಕೊಂಡು ಎಡಿಟ್ ಮಾಡ್ಕೊಂಡು ಸಿನಿಮಾ ಟೀಮ್ ಅವ್ರನ್ನು ಟ್ಯಾಗ್ ಮಾಡ್ಬೋದು. ಹಾಡ್ಗೆ, ಸಿನಿಮಾಗೆ, ಟೀಮ್ಗೆ ಟೋಟಲ್ ಆಗಿ ಸಪೋರ್ಟ್ ಮಾಡಿ. ಮೋರ್ ದನ್ ಎನಿಥಿಂಗ್ ವ್ಯಾಲೆಂಟೈನ್ಸ್ ಡೇ ದಿನ ಈ ತರ ಪ್ರೇಮಿಗಳ ಹಾಡು ರಿಲೀಸ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ಖುಷಿ ಆಯ್ತು. ನಿಮ್ಮ ಪಾರ್ಟ್ನರ್ ಜೊತೆ ಹೋಗಿ ಸಿನಿಮಾ ನೋಡಿ. ನೀವು ಪಾರ್ಕಲ್ಲಿ ಕದ್ದು ಮುಚ್ಚಿ ಓಡಾಡೋದಕ್ಕಿಂತ ಮನಸ್ಸು ಬಿಚ್ಚಿ ಓಡಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಮದುವೆ ಆದ್ಮೇಲೆ ಮಕ್ಕಳಾಗ್ಲಿ ಅಂತ ಹಾರೈಸ್ತಾ ವ್ಯಾಲೆಂಟೈನ್ಸ್ ಡೇ ಶುಭಾಶಯಗಳು.